ಇವೆಲ್ಲ, ಅವಾಗ ಇವೆಲ್ಲ ಬರೋದು ಸಹಜ. ಸಂಪೂರ್ಣವಾದ ಜ್ಞಾನ ಗಳಿಸಿದರೆ ಯಾವುದಕ್ಕೂ ಅವಕಾಶ ಇಲ್ಲ. ಅರಿವು ಹೇಳ್ತೀವಲ್ಲ, ನಾವು ತಿಳಿದ್ರೆ ಎಷ್ಟು ಉದ್ದಾಗ ಇವೆಲ್ಲ ಬರ್ತವೆ. ಪೂರ್ಣವಾದ ಜ್ಞಾನ ಸಂಪಾದನೆ ಮಾಡಬೇಕು. ಅರಿವಿನ ಕೊರತೆ. ಈ ಕೆಲವು ರಾಜಕಾರಣಿಗಳು ಈ ಹಿಂದೂ ಧರ್ಮ ಇರ್ಬೋದು, ಸನಾತನ ಧರ್ಮದ ಒಂದು ರೋಗ ಇದ್ದಂಗೆ, ಕುಷ್ಠ ರೋಗ ಇದ್ದಂಗೆ, ಅದನ್ನು ನಿವಾರಣೆ ಮಾಡಬೇಕು, ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಹಿಂದೂ ಧರ್ಮನೇ ಇಲ್ಲ, ಅದಕ್ಕೆ ಅಪ್ಪ ಅಮ್ಮ ಯಾರು, ಅದು ಹೆಂಗೆ ಹುಟ್ಟುತ್ತೆ ಅಂತೇಳಿ ಅವ್ರನ್ನೇ ಕೇಳಬೇಕು ನೀವು. ಅಷ್ಟೇ. ಒಬ್ಬ ಸ್ವಾಮಿ ಇವು ಜಿಜ್ಞಾಸೆ ಇರ್ತಕ್ಕಂಥದ್ದು ನಾನು ಹೇಳಿದ್ದಲ್ಲ, ರೂಢಿ ಪದ್ಧತಿ ಸಂಪ್ರದಾಯ ಅಂತ ಇರ್ತದೆ. ಆ ಪ್ರಕಾರ ಆಯಾ ಧರ್ಮಗಳು, ಆಯಾ ಜನಾಂಗ, ಆ ದೇಶಗಳು ನಡೀತಾ ಇರ್ತವೆ. ಅದಕ್ಕೆ ಚ್ಯುತಿ ತರೋರು ಇದ್ದಾರೆ, ಚ್ಯುತಿ ತರದೇರು ಇದ್ದಾರೆ. ಈಗ ಟೆರರಿಸ್ಟ್ಗಳಿದ್ದಾರೆ, ಅವ್ರು ಅದೇ ಕೆಲಸ. ಅದು ಬೇಡ ಅಂತ ಹೇಳಿದ್ರು ಅದೇ ಕೆಲಸ ಅವರಿಗೆ. ಅವ್ರು ಬೇಡ ಅದು ಬಿಡೋದಿಲ್ಲ ಅಂದರೆ ಅವರೆಲ್ಲ ಧರ್ಮ ವಿರೋಧಿಗಳು ಅಂತಲ್ಲ. ಆಯಾ ಧರ್ಮದ ವ್ಯಾಮೋಹ ಜಾಸ್ತಿ ಆದಾಗ ಸಂಕುಚಿತ ಭಾವನೆಯಲ್ಲಿ ಇವರು ವ್ಯಕ್ತಪಡಿಸ್ತಾರೆ. ಈಗ ಸನಾತನ ಧರ್ಮವನ್ನು ಸಾಂಕ್ರಾಮಿಕ ರೋಗಕ್ಕೆ ಕಂಪೇರ್ ಮಾಡ್ತಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಅದೇ ಅವ್ರನ್ನೇ ಕೇಳಬೇಕು. ಒಬ್ಬ ಸ್ವಾಮೀಜಿಯಾಗಿ ಈಗ ಭಾರತ ಸನಾತನ ಧರ್ಮವನ್ನು ನಂಬ್ಕೊಂಡು ಬಂದವರು ನಾವೆಲ್ಲ, ಓದ್ದವರು ಹಿಂದೂ ಧರ್ಮ ಅಂತೇಳಿ, ಒಬ್ಬ ಸ್ವಾಮೀಜಿಯಾಗಿ ತಮ್ಮ ನಿಲುವೇನಂತ ಕೇಳ್ತೀವಿ. ಆಯಾಯ ಧರ್ಮ ಯಾವುದು ಶಾಂತಿ ನೆಮ್ಮದಿ ಕೊಡ್ತದೆ ಅದು ಆಚರಣೆ ಭಾಳ ಮುಖ್ಯ. ಹುಟ್ಟಿ ಧರ್ಮ ಅಂದರೆ ನೆಮ್ಮದಿ ಬೇಕು, ಶಾಂತಿ ಬೇಕು, ಮನುಷ್ಯನಿಗೆ ನಿಜವಾದ ಒಂದು ಜ್ಞಾನ ಮೂಡಿಸ್ಬೇಕು. ಅದು ಸಿಕ್ಕಿನ ತೊಂದರೆ ಏನಿಲ್ಲ. ರಾಷ್ಟ್ರ ರಾಜಕಾರಣದಲ್ಲಿ ಕೆಲವೇ ತಿಂಗಳಲ್ಲಿ ಚುನಾವಣೆ ಬದಲಾವಣೆ ಆಗ್ಬೋದು. ಹೇಳಿದ ಅಲ್ಲೋಲ ಕಲ್ಲೋಲ ಆಗ್ತದೆ, ರಾಜಕೀಯ ಅಸ್ಥಿರ ಆಗ್ತದೆ. ಈ ಲೋಕಸಭಾ ಚುನಾವಣೆ ವೇಳೆನೇ ಆಗ್ತದೆ ಸ್ವಾಮೀಜಿ. ಈ ಸದ್ಯದ ಪರಿಸ್ಥಿತಿ ಮುಂದುವರಿಯೋದಲ್ಲ ಹಾಗಾದರೆ ಮುಂದಿನ ಲೋಕಸಭಾ ಚುನಾವಣೆ ನಂತರ? ನೋಡ್ತೀವಿ, ಹೇಳಿದ ಸತಿ ಹೇಳ್ತೀವಿ. ಅದ್ರ ಬಗ್ಗೆ ಇನ್ನೂ ಕಾಲ ಅವಕಾಶ ಇದೆ. ಡಿಸೆಂಬರ್ ವೇಳೆಗೆ ಚುನಾವಣೆ ಬರ್ತದೆ. ನಾವು ವಾಪಸ್ಸು ಊರಿಗೆ ಹೋಗ್ಬೇಕು. ಚುನಾವಣೆ ಪೂರ್ವದಲ್ಲಿ ಅಸ್ಥಿರತೆ ಯಾವ್ದಾರು ಹೇಳಿ ಅಪಾಯ ತಂದುಕೊಳ್ಳೋಕೆ ಇಷ್ಟಪಡಲ್ಲ ನಾನು. ಒಳ್ಳೇದಾಗಲಿಲ್ಲ. ಈಗ ರಾಜ್ಯದಲ್ಲಿ ಅಸ್ಥಿರತೆ ಉಂಟಾಗ್ತಾ ಇದೆ ಅಂತ ಮುನ್ಸೂಚನೆ ಕಾಣ್ತಿದೆ. ಅವರವ್ರ ಸರ್ಕಾರದ ವಿರುದ್ಧ ಅವರವರೇ ಲೆಟರ್ ಬರೆಯೋದು, ಕಮಿಷನ್ ಜಾಸ್ತಿ. ಸಹಜವಾಗಿರೋದಲ್ರಿ, ಮನುಷ್ಯನಿಗೆ ಸಹಜವಾಗಿರೋದೇ ಅವನ್ನೇ. ಯಾರನ್ನೂ ತೃಪ್ತಿಪಡಿಸೋಕ್ಕಾಗಲ್ಲ. ಅವಾಗ ಆಸನೆಗಳು ಮೂಡ್ತವೆ. ಅಪ್ಪನ ವಾಪಸ್ ನಾವು ಊರಿಗೆ ಹೋಗ್ಬೇಕಂದ್ರಲ್ಲ, ಯಾವ ಅರ್ಥದೊಳಗೆ? ನೀವೇನೋ ಹೇಳಿ, ನಾವೇನೋ ಹೇಳಿ. ಅಲ್ಲ, ಈ ಹಿಂದೆ ಆ ಥರದ ಥ್ರೆಟ್ಗಳು ಬಂದಿದ್ವು. ಬರಲ್ಲ ಮಾಡ್ಕೊಳಲ್ಲ ಅಷ್ಟೇ. ನೀವೇ ಹೋಗೋತ್ತಿಗೆ ಅಂತ ಸ್ಟಾರ್ಟ್ ಆಗ್ತಾರೆ. ಏನಾದ್ರು ಹೇಳಿ ಅದಕ್ಕೆ ಅವಕಾಶನೇ ಕೊಟ್ಟಿರಬಾರ್ದು ಅಷ್ಟೇ. ಆ ಥರ ಸಂದರ್ಭಗಳೇನಾದರೂ ಏನಿಲ್ಲ, ಆಗೋದು ಬೇಡ ಅಷ್ಟೇ. ನೀವು ಸ್ವಲ್ಪ ಆ ಥರ ಹೇಳಿಕೆ ಕೊಟ್ಟರು ಚಲೋ. ಇಲ್ಲ, ಆ ಥರ ಹೇಳಿ ನಿಮ್ಮ ಭವಿಷ್ಯವನ್ನು ಎಲ್ಲರೂ ನೋಡ್ತಿರ್ತಾರೆ, ಕಾಯ್ತಿರ್ತಾರೆ, ಏನು ಹೇಳ್ತಿರ್ತಾರೆ ಅಂತೇಳಿ. ನೀವು ಮುಂದೆ ಹೇಳಿದ ನಂತರ ನಮಗೆ ಸಮಸ್ಯೆ. ಸಿದ್ಧಾಂತವೇ ಅದು, ಕಂಪ್ಲೀಟ್ ಸಿದ್ಧಾಂತನೇ ಅದು. ಅವ್ರು ಹೇಳುತ್ತಲೇ ಇರ್ತಾರೆ, ನಾವು ಊಟ ಮಾಡುತ್ತಲೇ ಇರಬೇಕು ಅಷ್ಟೇ. ಅದಕ್ಕೆ ಸಂಬಂಧ ಇಲ್ಲ ಅಷ್ಟೇ. ಧರ್ಮದ ವ್ಯಾಖ್ಯಾನವೇ ಬೇರೆ ಇದೆ. ಅವ್ರಿಗೆ ಯಾರು ಹೇಳಿದ್ರು ಹಿಂದೂ ಧರ್ಮ ಯಾರು ಹುಟ್ಟಿಸಿದ್ರು ಅಂತ. ಸುಮ್ಮನೆ ಕೇಳ್ತಾರೆ, ನೋವಾಗಿ ಅಂತ ಕೇಳ್ತಾರೆ. ಅದಕ್ಕೆ ಪರಿಹಾರ ಎಲ್ಲರೂ ಹೇಳ್ಬೇಕು. ಏನು ನೋವಾಯಿತು, ಹೆಂಗಾಯಿತು, ಅವ್ರಿಗೆ ಯಾಕೆ ನೋವಾಯಿತು, ಧರ್ಮ ಹೆಂಗೆ ಹುಟ್ಟಿತು ಹಂಗಾರದು. ತತ್ವಜ್ಞಾನದಲ್ಲಿ ಫೇರಿಂಗ್ ಥಿಯರಿ ಅಂತ ಬರುತ್ತೆ. ಧರ್ಮ ಹುಟ್ಟಿದ್ದೇ ಭಯದಿಂದ ಅಂತ. ಫಿಯರಿಂದ ಧರ್ಮ ಭಯದಲ್ಲಿ ಮನುಷ್ಯ ಮೊದಲು ಭಗವಂತ ಕ್ಷಮಿಸ್ತಾನಂತೆ. ಮನುಷ್ಯ, ಪ್ರಾಣಿ, ಭೂಮಿ ಏನು ಮಾಡಿದ್ರು ಸೃಷ್ಟಿಕರ್ತ ಅವನೇ ಅಲ್ಲದೆ ಅವನು ಕ್ಷಮಿಸ್ತಾನಂತೆ. ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ವಂತೆ. ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ. ಹಾಗಾಗಿ ಮನುಷ್ಯನ ಕರ್ಮಬಾಧೆಗಳು ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇಬೇಕಾಗ್ತದೆ. ಹಾಗೆ ಮಳೆ ಬೆಳೆ, ಭೂಕಂಪಗಳು, ಅರ್ಥಕ್ವಿಕ್ಗಳು ಅಥಾವ್ರು ನಡೀತಾ ಇರ್ತವೆ. ಏನೂ ಆಗಲ್ಲ, ಬರುತ್ತೆ, ತಮಾಷೆ ಅಂತ ಬರುತ್ತೆ. ಮಳೆ ಏನು ತೊಂದರೆ ಇಲ್ಲ.
ಅಲ್ಲ ಈ ಬಾರಿ ಏನಾದ್ರು ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ? ಇಲ್ಲ, ಚೆನ್ನಾಗಿ ತೊಂದರೆ ಏನಾಗಲ್ಲ. ಬರಗಾಲದ ಛಾಯೆ ಯಾವ ವರ್ಷ ಇರ್ಬೋದು, ಅನುಕೂಲ ಆಗುತ್ತೆ. ಆ ಥರ ಹೇಳಿದ ಮಟ್ಟಿಗೆ ಏನಿಲ್ಲ, ಚೆನ್ನಾಗಾಗುತ್ತೆ. ಮೊನ್ನೆ ವಸತಿ ಹೇಳಿದ್ವಲ್ಲ, ಬೆಳಗಾವಿನಲ್ಲಿ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ. ನೀವು ಉತ್ತರ ಕರ್ನಾಟಕದಲ್ಲಿ ಆಯಿತು, ಎಲ್ಲ ಕಡೆಗೆ ಆಯ್ತಲ್ಲ. ಈಗ ಅಮಾವಾಸ್ಯೆ ನಂತರ ಇಲ್ಲಿ ಬರುತ್ತೆ, ತೊಂದರೆ ಇಲ್ಲ. ಅಮಾವಾಸ್ಯೆ ನಂತರ ಈ ಕಡೆ ಈ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೆದವು. ಮೈತ್ರಿಗಳು ಯಾವ್ಯಾವ ಪಕ್ಷಗಳು ಲೋಕಸಭಾ ಚುನಾವಣೆ ಹಿನ್ನೆಲೆ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಈ ಬಗ್ಗೆ ಅದು ಬಂದಾಗ ಹೇಳೋದು, ಈಗೇನದು ಅವಶ್ಯಕತೆ ಇಲ್ಲ. ಇನ್ನೇನು ಬಂದ ಬಿಡುತ್ತಾ? ಹೇಳೋದು ಇನ್ನೊಂದ್ಸತಿ ಗೊತ್ತಿಲ್ಲ ಅವಾಗ. ಅಲ್ಲ, ಇದೇ ಪರಿಸ್ಥಿತಿ ಕಂಟಿನ್ಯೂ ಆಗುತ್ತೋ ಲೋಕಸಭೆಯಲ್ಲಿ ಏನಾದರೂ ಬದಲಾವಣೆ ಕಾಣಬಹುದು? ಹೇಳ್ತೀನಿ ಆ ಕಾಲಕ್ಕೆ. ಈಗ ಬಿಜೆಪಿಯವರು JDS ಅವರು ಹೊಂದಾಣಿಕೆಯನ್ನು ಮಾಡಬೇಕು. ಅದು ನಮಗೇನು ಸಂಬಂಧ ಇಲ್ಲ. ಅದ್ರ ಬಗ್ಗೆ ನಮಗೇನು ವಿಚಾರ ಅಂತ ಹೇಳಲೂಬಾರ್ದು. ದೇಶದ ಭವಿಷ್ಯ ಏನಾಗುತ್ತೆ? ದೇಶ ಹಿಂಗೆ ಹೋಗ್ತದೆ, ಹಿಂಗೆ ಹೋಗ್ತದೆ. ಸದ್ಯಕ್ಕೇನು ತೊಂದರೆ ಇಲ್ಲ. ಅನೇಕ ಆಪತ್ತುಗಳಿದ್ದಾವೆ. ಅದೇ ಬಂದೇ ಹೇಳಿದ ಭೂಕಂಪಗಳಾಗ್ತವೆ. ಮೊನ್ನೆ ಫಾರಿನ್ನ ಕಡೆ ಮಳೆ ಜಾಸ್ತಿ ಆಗ್ತದೆ. ಇನ್ನೂ ಉತ್ತರದಲ್ಲಿ ಮಳೆ ಅಂತ ಹೇಳಿದ್ರೆ ಹಾಗಾಗ್ತದೆ. ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ, ತೊಂದರೆಗಳಿದ್ದಾವೆ. ಭೂಕಂಪಗಳಾಗಂಥದ್ದು, ಹಾಹಾಕಾರಗಳಾಗ್ತದೆ. ರಾಜಕೀಯದ ಅಸ್ಥಿರತೆ ಉಂಟಾಗ್ತದೆ. ಅವಾಗಿರೋದೇ ಪ್ರಾಕೃತಿಕವಾಗಿ ದೋಷಗಳು ಇರ್ತದೆ. ರಾಜಕೀಯ ಅಸ್ಥಿರತೆ ಅಂದ್ರೆ ಅದನ್ನು ಸ್ವಲ್ಪ ಬಿಡಿಸಿ ಹೇಳಿದ್ರೆ ಹೆಂಗಿರುತ್ತೆ? ನೀವೇ ನೋಡುವಂತೆ ನಿಮಗೆ ಗೊತ್ತಾಗುತ್ತೆ. ಯಾವ ರೀತಿ ರಾಷ್ಟ್ರ ರಾಜಕೀಯದಲ್ಲಿ ಅಸ್ಥಿರತೆ ಉಂಟಾಗ್ತದೆ? ಎರಡರಲ್ಲೂ ಇದೆ. ರಾಷ್ಟ್ರ ರಾಜ್ಯ ಎರಡರಲ್ಲೂ ಅಸ್ಥಿರತೆ ಕಾಣುತ್ತೆ. ಎಲ್ಲ ಕಡೆ ಈ ಧರ್ಮದ ವಿಚಾರ ಸಾಕಷ್ಟು ಚರ್ಚೆಗೆ ಆಗ್ತಿದೆ. ಆದರೆ ಸನಾತನ ಧರ್ಮ ವಿಚಾರವಾಗಿ ಚರ್ಚೆ ಆಗ್ತದೆ. ಅವರವ್ರ ಧರ್ಮ ಅವ್ರಿಗೆ ದೊಡ್ಡದು. ಇದು ಭಾರತದಲ್ಲಿ ಸೆಕ್ಯುಲರಿಸಮ್, ಜಾತ್ಯತೀತವಾದ ಇದೆ. ಮತ್ತು ಅವರು ಧರ್ಮಕ್ಕೆ ನೋವಾದಾಗ ಅವರು ವ್ಯಕ್ತಪಡಿಸೋದು ಸಹಜ, ಅದು ತಪ್ಪೇನಲ್ಲ. ಅದ್ರ ಬಗ್ಗೆ ನಾವು ಯಾವುದೇ ಪರ ವಿರೋಧ ಹೇಳುವಂಥದ್ದು ವಿಚಾರ ಅಲ್ಲ. ಒಂದು ಸಲವನ್ನು ಎಲ್ಲ ದೇಶಕ್ಕೂ, ಎಲ್ಲ ಮನೆತನಕ್ಕೂ, ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ, ನೀತಿ, ಪರಂಪರೆ ರೂಢಿ ಇರ್ತಾರೆ. ಅದು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ. ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ, ನೀತಿ ಇದೆ. ಮತ್ತು ಎಲ್ಲ ಜನಾಂಗಕ್ಕೂ ಇದ್ದಾವೆ. ಅದನ್ನು ನಾವು ತಿರಸ್ಕರಿಸಬಾರ್ದು, ಹೆಚ್ಚಿನ ಪ್ರೋತ್ಸಾಹನೂ ಕೊಡಬಾರ್ದು. ಅದು ಹೆಂಗುದೇ ನಡ್ಕೊಂಡು ಹೋಗ್ತಾ ಇರ್ತದೆ. ಅಲ್ಲ, ಅದು ಧರ್ಮದ ಧರ್ಮದ ವಿಚಾರ ವಿಚಾರವನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ರಾಜಕೀಕರಣ ಆಗ್ತಾ ಇದೆಯಲ್ಲ. ಧರ್ಮದಲ್ಲಿ ರಾಜಕೀಯ ಇರಬಾರ್ದು, ಅದು ಅಪಾಯ ಆಗ್ತದೆ. ಪ್ರಜಾಪ್ರಭುತ್ವಕ್ಕೆ ರಾಜಕೀಯಕ್ಕೆ ಅಪಾಯವಾಗ್ತದೆ. ರಾಜಕೀಯ ಬೆರೆಸಬಾರ್ದು. ಇಲ್ಲಪ್ಪ, ಈಗ ಧರ್ಮದ ಮೇಲೆ ಓಟ್ ಕೇಳಿ ಅಧಿಕಾರಕ್ಕೆ ಬಂದಂಥ ಪರಿಸ್ಥಿತಿ ಸೃಷ್ಟಿಯಾಗ್ಯದ ದೇಶದೊಳಗೆ. ಧರ್ಮಾಧಾರಿತ ರಾಜಕಾರಣನೂ ನಡೆದು ಅದು ಅವರಿಗೆ ಸಂಬಂಧಪಟ್ಟದ್ದು. ಅಲ್ಲ, ನೀವು ಹೇಳಿದ್ರಲ್ಲಪ್ಪ ಈಗ ಧರ್ಮ ರಾಜಕೀಯ ಬೆರಿಬಾರ್ದು ಅಂತ ಹೇಳಿದ್ರಲ್ಲ. ಆದ್ರೆ ನಾವು ಒಂದು ಜನರ ನಡುವಲ್ಲ ದ್ವೇಷ ಬಿತ್ತಿ ಓಟ್ ಬೆಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಏನಿಲ್ಲ